ಅಲ್ಲಿನ ಸ್ಥಳೀಯ ಶಾಸಕರು ಅಧ್ಯಕ್ಷರು ಸರ್. ತಹಸೀಲ್ದಾರ್ ಅವರು ಈ ದಿನ ನಾವು ಲ್ಯಾಪ್ಟಾಪ್ ಕೊಡ್ತೇವೆ ಅಂತ 11 ಗಂಟೆಗೆ ಹೇಳಿದ್ದಾರೆ ಸರ್. ನಾನು ಅವತ್ತು 11 ಗಂಟೆಗೆ ನಮ್ಮ PA ಫೋನ್ ಮಾಡಿದ್ರು. 11 ಗಂಟೆಗೆ ಶಾಸಕರು ಬರ್ತಾ ಇದ್ದಾರೆ ಅಂತಂದಾಗ ಇಲ್ಲ 11:30 ಬನ್ನಿ ಸರ್, ಇನ್ನೊಂದು ಸ್ವಲ್ಪ ಜನ ಬರೋರಿದ್ದಾರೆ ಅಂತ. ಮತ್ತೆ 11:40ಗೆ ನಮ್ಮ PA ಮತ್ತೆ ಫೋನ್ ಮಾಡಿದಾಗ ಇಲ್ಲ ಬನ್ರಿ ಅಂತಂದ್ರು. ನಾ ಯಾವಾಗ ಹೋಗ ಎಂಟ್ರಿ ಆದೇವೋ ಅಲ್ಲ ಅವಾಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ MLC ಅವ್ರು ಮಾತಾಡ್ತಾ ಇದ್ದಾರೆ ಸರ್. ಮತ್ತೀಗ ನಾವು ಶಾಸಕರಾಗಿ ಅದಕ್ಕೆ ಅಧ್ಯಕ್ಷತೆ ವಹಿಸಿ ಏನ್ ಪ್ರಯೋಜನ ಇದೆ? ನಾನು DC ಅವರಿಗೂ ಕೂಡ ಕಂಪ್ಲೇಂಟ್ ಅವಾಗೆ ಹಾಕಿದ್ದಾರೆ. ಕಾರ್ಯಕ್ರಮ ಮಾತಾಡಲೇನೆ ಸ್ಟಾರ್ಟ್ ಆಗಲೇ MLC ಹೆಂಗ್ ಮಾತಾಡ ನಾನು ಹೋದ್ರೆ ಅವರು ಸ್ವಾಗತ ಮಾಡ್ಕೊತಾ ಇದ್ದಾರೆ, ಇವ್ರ ಮಾಡ್ಕೊಂಡಿಲ್ಲ. ಅಧ್ಯಕ್ಷರು ಬರಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೋದೇನು ಸರ್? ಅದು ಹೇಳಿದ್ರು. ಇದು ಒಂದೇ ಇಲ್ಲ, ಮೊನ್ನೆ ನಮ್ದು ವನ ಮಹೋತ್ಸವ ಮಾಡಿದ್ವಿ ಸರ್ ಹುಮ್ನಾಬಾದ್ದಾಗ. ಅವರು ಕೂಡ ನಾವು ಬರೋಕ್ಕಿಂತ ಮೊದಲೇ ಅವರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಗಿಡಕ್ಕೆ ನೀರು ಹಾಕಿ ಹೋಗ್ಬಿಟ್ರು. ನಾವು MLC ಅವ್ರು ಮಾಡಿದ್ಮೇಲೆ ನಾವು ಮಾಡಿದ್ವಿ. ಪ್ರೋಟೋಕಾಲ್ ಪ್ರಕಾರ ಮಾಡಿ ಅಂತ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕಳಿಸ್ಬಿಟ್ಟು ಶಾಸಕರಿಗೆ ಅಧ್ಯಕ್ಷ ಸ್ಥಾನ ಇರ್ತದೆ. ಯಾರಿಗೆ ಯಾವ ಸ್ಥಾನ ಇದೆ ಅದು ಮಾಡ್ಬೇಕು. TDPದಾಗ ಒಂದು ಒಳಗೆ ಬರ್ತೀವಿ ಶಿಕ್ಷಣ ಟೈಮ್ದಾಗ ನಮ್ಮೆಲ್ಲ ಸೋತೋರೆ MLA ಪೊಲೀಸರು ಎಸ್ಕಾರ್ಟ್ ಕೊಡ್ಕೊಂಡು ಹೋಗ್ತಾರೆ. ಅವ್ರಿಗೆ ನಮ್ಗೆ ಯಾರ್ಯಾರು ಗೆದ್ದಿದ್ದೇವಲ್ಲ ಸೂತಾರಲ್ಲ ಅವರು ಪೊಲೀಸರು ಎಸ್ಕಾರ್ಟ್ ಕೊಟ್ಟು ಹೋಗ್ತಾರೆ ಸರ್. ಯಾಕಂದ್ರೆ SP ಅವರಿಗೆ ವಿಡಿಯೋ ಹಾಕಿದ್ರೆ ನಮ್ಮೆಲ್ಲ ಸೋತಿ ಪೊಲೀಸರು ಎಸ್ಕಾರ್ಟ್ ಹೋಗ್ತಾರೆ ಅವ್ರಿಗೆ. ಯಾವುದು ಕೂಡ ಇದು ಆಗಲ್ಲ ಸರ್. ನಾವು ಶಾಸಕರಿಗೆ ಈಗ ತಾವೇ ಒಂದು ಅಧ್ಯಕ್ಷತೆ ಬರ್ತೀವಿ, ತಾವು ನಮ್ಗೆ ಗೌರವ ಕೊಡೋದಿದೆ. ಈಗ MLC ಅವರಿಗೆ ಏನ್ ಗೌರವ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು. ಈ ಅಧಿಕಾರಿಗಳು ಈ ತರ ಮಾಡ್ಕೊಂಡು ಹೋದ್ರೆ ಅವರೇ MLA ಇರ್ತಾರೆ, ನಾವು MLA ಇಲ್ಲ ಸರ್. ಅವರೇ MLA. ನಾವು KDP ಹಾಲ್ನ ಬರ್ಲಿಕ್ಕೆ ಶಿಷ್ಟಾಚಾರ ಮಾಡಿ ಅಂತ ಹೇಳ್ಬಿಡಿ. ಸ್ಪೆಸಿಫಿಕ್ ಆಗಿ ಅವ್ರದ್ದು ಕಂಪ್ಲೇಂಟ್ MLAs ಕೊಟ್ರೆ ನೀವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿಕ್ಕೆ ಸರ್. ನನಗೆ ಇದೊಂದು ಕ್ಲಿಯರ್ ಸರ್. ನಿಮ್ಗೆ ವಿಡಿಯೋ ಹಾಕಿದ್ರೆ ಹಾಕ್ತೀವಿ ಎಲ್ಲ PSAಗಳು. ನೀವು